ಹಾಯ್ ಫ್ರೆಂಡ್ಸ್, 2020 ವಿಶ್ವಕಪ್ನ ಬಹುಮಾನದ ಮೊತ್ತ ಎಷ್ಟು ಗೊತ್ತಾ? ಗೆದ್ದ ತಂಡಕ್ಕೆ ಎಷ್ಟು ದುಡ್ಡು ಸಿಗುತ್ತೆ? ಫೈನಲ್ ಸೋತವರಿಗೆ ಎಷ್ಟು ಕೋಟಿ ಬರುತ್ತೆ? ಅದೇ ಸೆಮಿಫೈನಲ್ ಮತ್ತು ಸೂಪರ್ 8 ಸುತ್ತಿನಲ್ಲಿ ಸೋತ ತಂಡಗಳಿಗೆ ಎಷ್ಟೆಷ್ಟು ದುಡ್ಡು ಸಿಗುತ್ತೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ವಿಶ್ವಕಪ್ ಟ್ರೋಫಿಯಲ್ಲಿ ಏನಿರುತ್ತೆ? T20 ವಿಶ್ವಕಪ್ನಲ್ಲಿ 12 ಕೆಜಿ ತೂಕದ ಟ್ರೋಫಿ ನೀಡಲಾಗುತ್ತೆ. ಇದನ್ನು ಬೆಳ್ಳಿ ಮತ್ತು ಪ್ಲಾಟಿನಂನಿಂದ ಮಾಡಲಾಗಿರುತ್ತೆ. ಈ ಟ್ರೋಫಿ 22.5 ಇಂಚುಗಳಷ್ಟು ಎತ್ತರ ಇರುತ್ತೆ. ಇದರ ತುದಿಯ ಭಾಗ 6.4 ಇಂಚಿನಷ್ಟು ಅಗಲ ಇರುತ್ತೆ. ಅದೇ ರೀತಿ ಇದರ ಬುಡ 5.5 ಇಂಚುಗಳಷ್ಟು ಅಗಲ ಇರುತ್ತೆ. ಇದರಲ್ಲಿ ಚೆಂಡು ಬೌಂಡರಿ ಲೈನ್ ವರೆಗೆ ಹೋಗೋದು, ನಂತರ ಫೀಲ್ಡರ್ ಅದನ್ನು ಹಿಡಿದು ವಾಪಸ್ ಕೊಡೋದನ್ನು ಪ್ರತಿಬಿಂಬಿಸಲಾಗಿದೆ. ಇದನ್ನು ಆಸ್ಟ್ರೇಲಿಯಾ ಮೂಲದ ಡಿಸೈನಿಂಗ್ ಕಂಪನಿ ಡಿಸೈನ್ ಮಾಡಿತ್ತು. ಮೊದಲಿಗೆ ಇದನ್ನು ಇಂಡಿಯಾದಲ್ಲೇ ನಿರ್ಮಿಸಲಾಗಿತ್ತು. ಸದ್ಯ ಲಂಡನ್ ಮೂಲದ ಕಂಪನಿ ಇದರ ಅಧಿಕೃತ ನಿರ್ಮಾಣಕಾರರಾಗಿದ್ದಾರೆ. ಇತಿಹಾಸದಲ್ಲೇ ಹೆಚ್ಚು ಮೊತ್ತದ ಪ್ರೈಸ್. ಹೌದು, ಈ ಸಲ ICC ಅಂದ್ರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಟೂರ್ನಿ ಇತಿಹಾಸದಲ್ಲೇ ಅತಿ ದೊಡ್ಡ ಬಹುಮಾನ ಮೊತ್ತ ಘೋಷಿಸಿದೆ. ಬಹುಮಾನಕ್ಕೆ ಅಂತಲೇ ಈ ಸಲ $11.25 ಮಿಲಿಯನ್ ಅಥವಾ 90 ಕೋಟಿ 80 ಲಕ್ಷ ರೂಪಾಯಿ ಮೀಸಲಿಟ್ಟಿದೆ. 2007ರಲ್ಲಿ ಶುರುವಾದ T20 ವಿಶ್ವಕಪ್ನಲ್ಲಿ ಈವರೆಗೆ 8 ಟೂರ್ನಿಗಳು ನಡೆದಿದ್ದು ಇಷ್ಟು ಮೊತ್ತದ ಬಹುಮಾನ ನೀಡಿರಲಿಲ್ಲ. ಹಾಗಾದ್ರೆ ಈ ಸಲ ಯಾರಿಗೆ ಎಷ್ಟೆಷ್ಟು ದುಡ್ಡು ಸಿಗುತ್ತೆ ಅಂತ ನೋಡೋಣ. ಗೆದ್ದವರಿಗೆಷ್ಟು, ಸೋತವರಿಗೆಷ್ಟು? ಈ ಸಲ ಟೀಮ್ ಇಂಡಿಯಾ ಮತ್ತು ದಕ್ಷಿಣ ಆಫ್ರಿಕಾ T20 ವಿಶ್ವಕಪ್ ಫೈನಲ್ಗೆ ಲಗ್ಗೆ ಇಟ್ಟಿವೆ. ಇದರಲ್ಲಿ ವಿನ್ ಆಗೋರಿಗೆ $24,50,000 ಅಂದ್ರೆ ಭಾರತದ ರೂಪಾಯಿ ಲೆಕ್ಕದಲ್ಲಿ 20,42,49,000 ರೂಪಾಯಿ ದುಡ್ಡು ಸಿಗಲಿದೆ. ಅದೇ ರೀತಿ ಫೈನಲ್ ನಲ್ಲಿ ಸೋತ ರನ್ನರ್ ಅಪ್ಗೆ ಅದರ ಅರ್ಧದಷ್ಟು ದುಡ್ಡು ಸಿಗಲಿದೆ. ಅಂದ್ರೆ $12,80,000 ರೂಪಾಯಿ ಲೆಕ್ಕದಲ್ಲಿ 10,68,06,400 ರೂಪಾಯಿ ಸೋತ ತಂಡದ ಪಾಲಾಗಲಿದೆ. ಸೆಮಿಫೈನಲ್ ಸೋತವರಿಗೆ ಎಷ್ಟು? ಸೆಮಿಫೈನಲ್ ವರೆಗೆ ಬಂದು ಸೋತ ಇಂಗ್ಲೆಂಡ್ ಮತ್ತು ಆಫ್ಘಾನಿಸ್ತಾನ ತಂಡಗಳಿಗೂ ದೊಡ್ಡ ಮೊತ್ತದ ಬಹುಮಾನ ಸಿಗಲಿದೆ. ಎರಡೂ ತಂಡಗಳು ತಲಾ $7,87,500 ಅಂದ್ರೆ $6,58,07,250 ರೂಪಾಯಿ ದುಡ್ಡನ್ನು ಬಾಚಿಕೊಳ್ಳಲಿವೆ. ಸೂಪರ್ 8 ನಲ್ಲಿ ಸೋತವರಿಗೆ ಎಷ್ಟು? ಸೂಪರ್ 8 ಹಂತಕ್ಕೆ ಬಂದು ಸೋತ ತಂಡಗಳಿಗೆ ಒಳ್ಳೆಯ ಪ್ರೈಸ್ ಸಿಗಲಿದೆ. ಅಮೆರಿಕ, ವೆಸ್ಟ್ ಇಂಡೀಸ್, ಬಾಂಗ್ಲಾದೇಶ, ಆಸ್ಟ್ರೇಲಿಯಾ ತಂಡಗಳಿಗೆ ತಲಾ $3,82,500 ಅಂದ್ರೆ $3,19,50,750 ರೂಪಾಯಿಯಷ್ಟು ದುಡ್ಡು ಸಿಗಲಿದೆ. 9ರಿಂದ 12ನೇ ಪ್ಲೇಸ್ ನಲ್ಲಿ ಇರೋರಿಗೆ ಏನು? ಅಂಕಪಟ್ಟಿಯಲ್ಲಿ ಮೊದಲ 8 ಸ್ಥಾನದಲ್ಲಿ ಇರೋರಿಗೆ ಏನು ಅಂತ ನೋಡಿದ್ದಾಯ್ತು. ಅದೇ ರೀತಿ 9ರಿಂದ 12ನೇ ಪ್ಲೇಸ್ ನಲ್ಲಿ ಇರೋ 4 ತಂಡಗಳಿಗೂ ಬಹುಮಾನ ಸಿಗಲಿದೆ. ಇವರಿಗೆ ತಲಾ $2,47,500 ಅಂದ್ರೆ $2,06,90,250 ರೂಪಾಯಿ ದುಡ್ಡು ನೀಡಲಾಗುತ್ತೆ. 13ರಿಂದ 20ನೇ ಪ್ಲೇಸ್ ನಲ್ಲಿ ಇರೋರಿಗೂ ದುಡ್ಡು. ಹೌದು, 13ರಿಂದ 20ನೇ ಪ್ಲೇಸ್ ನಲ್ಲಿರೋ 8 ತಂಡಗಳಿಗೆ ತಲಾ $2,25,000 ಅಂದ್ರೆ $1,87,65,000 ರೂಪಾಯಿ ದುಡ್ಡು ಸಿಗಲಿದೆ. ಇವಿಷ್ಟು ಬಹುಮಾನವಾಗಿ ಯಾವ ತಂಡಕ್ಕೆ ಎಷ್ಟು ಸಿಗುತ್ತೆ ಅನ್ನೋ ಮಾಹಿತಿ. ಇದು ಬಿಟ್ಟು ಪ್ರತಿಯೊಂದು ತಂಡಕ್ಕೂ ಒಂದೊಂದು ಮ್ಯಾಚ್ ವಿನ್ನಿಗೂ ತಲಾ $31,154 ಅಂದ್ರೆ 26 ಲಕ್ಷ ರೂಪಾಯಿಯಷ್ಟು ದುಡ್ಡು ನೀಡಲಾಗುತ್ತೆ. ಈವರೆಗೆ ಯಾರು ಎಷ್ಟು ಸಲ ಗೆದ್ದಿದ್ದಾರೆ? 2007ರಲ್ಲಿ ಮೊದಲ ಬಾರಿಗೆ T20 ವಿಶ್ವಕಪ್ ಶುರುವಾಗಿತ್ತು. ಆ ಸಲ ಧೋನಿ ನಾಯಕತ್ವದಲ್ಲಿ ಭಾರತ ಕಪ್ ಗೆದ್ದು ದಾಖಲೆ ಬರೆದಿತ್ತು. T20 ವಿಶ್ವಕಪ್ 2 ವರ್ಷಕ್ಕೆ ಒಂದು ಸಲ ನಡೆಯುತ್ತೆ. ಈವರೆಗೆ ಒಟ್ಟು 8 ಬಾರಿ ವಿಶ್ವಕಪ್ ಟೂರ್ನಿ ನಡೆದಿದ್ದು ಯಾವ ಸಲ ಯಾರು ಗೆದ್ದಿದ್ದಾರೆ ಅಂತ ನೋಡೋಣ. 2007ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡ ಫೈನಲ್ಗೆ ಹೋಗಿದ್ವು. ಭಾರತ ವಿನ್ ಆಗಿತ್ತು. 2009ರಲ್ಲಿ ಪಾಕಿಸ್ತಾನ ಶ್ರೀಲಂಕಾ ಫೈನಲ್ಗೆ ಹೋಗಿದ್ವು. ಪಾಕಿಸ್ತಾನ ವಿನ್ ಆಗಿತ್ತು. 2010ರಲ್ಲಿ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಫೈನಲ್ಗೆ ಹೋಗಿದ್ವು. ಇಲ್ಲಿ ಇಂಗ್ಲೆಂಡ್ ವಿನ್ ಆಗಿತ್ತು.
2012ರಲ್ಲಿ ವೆಸ್ಟ್ ಇಂಡೀಸ್ ಶ್ರೀಲಂಕಾ ಫೈನಲ್ಗೆ ಹೋಗಿದ್ವು. ಅಲ್ಲಿ ವೆಸ್ಟ್ ಇಂಡೀಸ್ ವಿನ್ ಆಗಿತ್ತು. 2014ರಲ್ಲಿ ಶ್ರೀಲಂಕಾ ಮತ್ತು ಇಂಡಿಯಾ ಫೈನಲ್ ನಲ್ಲಿ ಎದುರಾದವು. ಆಗ ಶ್ರೀಲಂಕಾ ವಿನ್ ಆಗಿತ್ತು. 2016ರಲ್ಲಿ ವೆಸ್ಟ್ ಇಂಡೀಸ್ ಇಂಗ್ಲೆಂಡ್ ಫೈನಲ್ ಆಡಿದ್ವು. ಅದರಲ್ಲಿ ವೆಸ್ಟ್ ಇಂಡೀಸ್ ವಿನ್ ಆಗಿತ್ತು. 2021ರಲ್ಲಿ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಮುಖಾಮುಖಿ ಆಗಿದ್ವು. ಇಲ್ಲಿ ಆಸ್ಟ್ರೇಲಿಯಾ ಕಪ್ ಎತ್ತಿ ಹಿಡಿದಿತ್ತು. 2022ರಲ್ಲಿ ಇಂಗ್ಲೆಂಡ್ ಪಾಕಿಸ್ತಾನ ಫೈನಲ್ ನಲ್ಲಿ ಎದುರಾಳಿ ಆಗಿದ್ವು. ಅಲ್ಲಿ ಇಂಗ್ಲೆಂಡ್ ವಿನ್ ಆಗಿತ್ತು. ಒಟ್ಟಾರೆಯಾಗಿ ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ 2 ಸಲ ಟ್ರೋಫಿ ಗೆದ್ದಿವೆ. ಇನ್ನುಳಿದಂತೆ ಭಾರತ, ಪಾಕಿಸ್ತಾನ, ಶ್ರೀಲಂಕಾ, ಆಸ್ಟ್ರೇಲಿಯಾ ಒಂದೊಂದು ಸಲ ಕಪ್ ಎತ್ತಿ ಹಿಡಿದಿವೆ. ಫ್ರೆಂಡ್ಸ್, ಇದು T20 ವಿಶ್ವಕಪ್ ಟ್ರೋಫಿ ಬಗ್ಗೆ. ಈವರೆಗೆ ಯಾರೆಲ್ಲ ಗೆದ್ದಿದ್ದಾರೆ, ಬಹುಮಾನ ಎಷ್ಟೆಷ್ಟು ಸಿಗುತ್ತೆ ಅನ್ನೋದರ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.